ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾಳೆ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದಾರೆ. ಹೋಗ್ತಾ ಇದ್ದೀನಿ ಅಂತ ಸಚಿವ ಮುನಿಯಪ್ಪ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಎಂ ಬೆಳವಣಿಗೆ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ನಮಗದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತನಾಡ್ತೀನಿ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸಚಿವರು. ಎಲ್ಲದರ ಬಗ್ಗೆ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತಾಡಬೇಕು. ನಾಳೆ ಬ್ರೇಕ್ಫಾಸ್ಟ್ ಅಂತ ಕರೆದಿದ್ದಾರೆ, ಹೋಗ್ತಾ ಇದ್ದೀವಿ, ಅಲ್ಲಿ ಮಾತಾಡ್ತೀವಿ ಅಂತ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ಅದರಲ್ಲಿ ಎರಡು ಮಾತಿಲ್ಲ. ಸಿದ್ದರಾಮಯ್ಯ ಮಾಸ್ ಲೀಡರ್, ನಮ್ಮ ನಾಯಕ ಅನ್ನೋದನ್ನ ಮತ್ತೆ ಹೇಳ್ತಿದ್ದಾರೆ ನಾಯಕರು. ಹೈಕಮಾಂಡ್ ಏನೇ ತೀರ್ಮಾನ ಕೈಗೊಂಡ್ರು ಕೂಡ ನಾವೆಲ್ಲ ಅದಕ್ಕೆ ಬದ್ಧ, ಅದರಂತೆ ನಾವು ನಡೆದುಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ಮುನಿಯಪ್ಪ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಡೆದಿರೋದು ಎಲ್ಲ ಪೇಪರ್ಗಳಲ್ಲಿ, ನಿಮ್ಮ ಟಿವಿಗಳಲ್ಲಿ ನೋಡಿದ್ದೀವಿ, ನಮಗೆ ಯಾವುದಕ್ಕೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಕರೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ನನಗಿನ್ನೂ ಮೆಸೇಜ್ ಇಲ್ಲ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕರೆದ್ರೆ ನಾವು ಹೋಗ್ತೀವಿ, ಏನು ವಿಷಯಗಳನ್ನು ತಿಳ್ಕೊಂತೀವಿ. ಅವರು ಮೀಟಿಂಗ್ಗೆ ನಾವು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿರೋ ಮೀಟಿಂಗ್ಗೆ ಭಾಗವಹಿಸ್ತೇವೆ. ಮುಖ್ಯಮಂತ್ರಿಗಳನ್ನ ಭೇಟಿ ಆಗದೆ ನಾನೇನು ತೀರ್ಮಾನ ಹೇಳಕ್ಕಾಗಲ್ಲ. ಇವತ್ತು ಸಂಜೆ ಸುರ್ಜೇವಾಲಾ ಅವರು ಬರ್ತಿದ್ದಾರೆ ಸರ್, ಯಾವ ವಿಚಾರಕ್ಕೆ ಸರ್? ಡೆಲ್ಲಿಲಿ ಹೋಗಿ ಮಾತುಕತೆ ಮಾಡಿದ್ರೆ ಅದಾದ ಬಳಿಕನೂ ಕೂಡ ರಾಜ್ಯಕ್ಕೆ ಬರ್ತಿದ್ದಾರೆ ಅಂದ್ರೆ ಯಾವ ಉದ್ದೇಶಕ್ಕೆ ಅಂತ ಸರ್? ಇವೆಲ್ಲವಕ್ಕೂ ಕೂಡ ಸ್ವಲ್ಪ ಟೈಮ್ ಸಮಾಧಾನವಾಗಿರಿ. ಮುಖ್ಯಮಂತ್ರಿಗಳು ರಾತ್ರಿ ಬಂದಿದ್ದಾರೆ, ನಾಳೆ ಬೆಳಗ್ಗೆ ನೀವೇ ಹೇಳ್ತಾ ಇದ್ದೀರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಅಂತ. ಆ ಕರೆದಾಗ ನಾವು ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಅವರ ಶಿಸ್ತಿನ ಸಿಪಾಯಿ. ದಲಿತ ಸಿಎಂ ಕೂಗು ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಸರ್, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ದಲಿತ ಸಿಎಂ ಕ್ಲೈಮ್ ಮಾಡ್ತೀರಾ ಸರ್? ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೇನೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ, ಏನ್ ಸರ್ ಮೈನ್ ಉದ್ದೇಶ? ಇಲ್ಲಿವರೆಗೂ ನಡೆದಿರೋದು ಎಲ್ಲ ಪೇಪರ್ಗಳಲ್ಲಿ, ನಿಮ್ಮ ಟಿವಿಗಳಲ್ಲಿ ನೋಡಿದ್ದೀವಿ, ನಮಗೆ ಯಾವುದಕ್ಕೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಕರೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ನನಗಿನ್ನೂ ಮೆಸೇಜ್ ಇಲ್ಲ. ಮೆಸೇಜ್ ಬಂದಿಲ್ಲ.